ಶ್ರೀ ರಾಘವೇಂದ್ರಾಯ ನಮಃ. ರಾಯರ ದಿವ್ಯ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲಿರಲಿ. ನಮ್ಮಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಮಂತ್ರಾಲಯದ ಮತ್ತು ರಾಯರ ಮಠದ ಮಂತ್ರಾಕ್ಷತೆ ಇದ್ದೇ ಇರುತ್ತದೆ. ಆದರೆ ಆ ದಿವ್ಯ ಮಂತ್ರಾಕ್ಷತೆಯನ್ನು ನಾವು ಕೇವಲ ದೇವರ ಮನೆಯಲ್ಲಿ ಇಡುತ್ತೇವೆ. ರಾಯರ ಸನ್ನಿಧಿಯ ಮಹಾತ್ಮೆಯ ಪ್ರಕಾರ ಈ ಪವಿತ್ರ ಮಂತ್ರಾಕ್ಷತೆಯನ್ನು ನಿಮ್ಮ ಮನೆಯ ಈ ಒಂದು ರಹಸ್ಯ ಜಾಗದಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಾಗಿರುವ ಸಕಲ ಆರ್ಥಿಕ ಕಷ್ಟಗಳು ತೀರಿಸಲಾಗಬಹುದು ಮತ್ತು ಸಾಲದ ಬಾಧೆಗಳಿಂದ ನೀವು ಮುಕ್ತಿನ ಹೊಂದಬಹುದು. ಕೇವಲ ಕೆಲವೇ ದಿನಗಳಲ್ಲಿ ಮಾಯವಾಗಿ ಧನಲಾಭ ಉಂಟಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಂತ್ರಾಕ್ಷತೆ ಇಡಬೇಕಾದ ಆ ದಿವ್ಯ ಜಾಗ ಯಾವುದು ಮತ್ತು ಅದರ ಹಿಂದೆ ಇರುವ ಪವಾಡದ ರಹಸ್ಯನ ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರಾಕ್ಷತೆ ಇದ್ದ ಮನೆಯಲ್ಲಿ ನಾನು ಮಾಡಿರುವಂಥ ತಪ್ಪನ್ನ ನೀವು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದು ಯಾವ ತಪ್ಪು ಮಾಡಿದ್ದೀನಿ ಮತ್ತು ನೀವು ಯಾವ ತಪ್ಪನ್ನ ಮಾಡದಲೇ ಸುರಕ್ಷಿತವಾಗಿ ಆ ರಹಸ್ಯ ಜಾಗದಲ್ಲಿ ಇಡಬೇಕು ಅಂತ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ರಾಯರ ಮಂತ್ರಾಕ್ಷತೆಯ ಅಸಲಿ ಶಕ್ತಿ ಏನು ಅಂತಂದರೆ, ರಾಯರ ಮಂತ್ರಾಕ್ಷತೆ ಅಂದ್ರೇ ಅದು ಕೇವಲ ಹಳದಿ ಅಕ್ಕಿ ಅಲ್ಲ, ಅದು ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳ ತಪಸ್ಸಿನ ಶಕ್ತಿ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಅವರ ಪ್ರತ್ಯಕ್ಷ ಹಸ್ತದ ಆಶೀರ್ವಾದದ ಸಂಕೇತ ಕೂಡ ಆಗಿದೆ. ಇನ್ನು ರಾಯರು ತಮ್ಮ ಜೀವಿತಾವಧಿಯಲ್ಲಿ ಕಡು ಬಡತನದಲ್ಲಿದ್ದಾಗಲೂ ಕೂಡ ಅವರು ತಮ್ಮ ಭಕ್ತರಿಗಾಗಿರ್ಬೋದು ಮತ್ತು ತಮ್ಮ ಪತ್ನಿ ಸರಸ್ವತಿ ಬಾಯಿಯವರಿಗಾಗಿರ್ಬೋದು ಇದೇ ಮಂತ್ರಾಕ್ಷತೆಯನ್ನು ನೀಡಿ ಅವರು ಆಶೀರ್ವಾದನ ಮಾಡ್ತಾಯಿದ್ರು. ಆ ಮಂತ್ರಾಕ್ಷತೆ ಹೋದ ಜಾಗದಲ್ಲೆಲ್ಲ ದರಿದ್ರ ಕಳೆದು ಐಶ್ವರ್ಯ ತುಂಬಿಕೊಳ್ಳುತ್ತಿತ್ತು. ಯಾರ ಮನೆಯಲ್ಲಿ ರಾಯರ ಮಂತ್ರಾಕ್ಷತೆ ಸರಿಯಾದ ಜಾಗದಲ್ಲಿ ಇರುತ್ತದೆಯೋ ಅಲ್ಲಿ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ಯಾವುದೇ ರೀತಿ ಅಡಚಣೆಗಳಾಗಿರ್ಬೋದು ವಾಸ ಮಾಡಲು ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಆ ಮನೆಯಲ್ಲಿ ಧನ ಆಕರ್ಷಣೆಯ ಶಕ್ತಿ 10 ಪಟ್ಟು ಹೆಚ್ಚಾಗಿರುತ್ತದೆ. ಮಂತ್ರಾಕ್ಷತೆಯನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ವಿಧಾನದಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಮಂತ್ರಾಕ್ಷತೆ ಇಡಬೇಕಾದ ಆ ಒಂದು ರಹಸ್ಯ ಜಾಗ ಯಾವುದು ಅಂತ ನಾವಿವಾಗ ತಿಳ್ಕೊಳ್ಳೋಣ. ಈ ಮಂತ್ರಾಕ್ಷತೆನ ಇಡಬೇಕಾದ್ರೆ ನೀವು ಸೋಮವಾರ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ಅಥವಾ ನಿಮ್ಮ ಮನೆ ದೇವ್ರ ವಾರ ಅಥವಾ ಗುರುರಾಯರ ವಾರ ಗುರುವಾರ ಆದರೂ ಆಗಿರ್ಬೋದು, ಯಾವ ವಾರದಲ್ಲಾದರೂ ನೀವು ಈ ಕೆಲಸನ ಮಾಡ್ಬೋದು. ಅಂದರೆ ಮನೆಯಲ್ಲಿ ಮುಟ್ಟಾಗಿರ್ಬಾರ್ದು ಅಥವಾ ನಾನ್ ವೆಜ್ನ ತಿನ್ನೋದಾಗಿರ್ಬೋದು, ಇನ್ಯಾವುದಾದ್ರು ಸೂತಕದ ಸಮಯದಲ್ಲಿ ದಯವಿಟ್ಟು ಈ ಕೆಲಸನ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಬೆಳಗ್ಗೆ ಮತ್ತು ಸಂಜೆ ದೇವರ ಮನೆಯಲ್ಲಿ ರಾಯರ ಮುಂದೆ ತಪ್ಪದೇನೆ ನೀವು ತುಪ್ಪದ ದೀಪನ ಹಚ್ಚಿಬಿಟ್ಟು ಪೂಜೆನ ಮಾಡಿ. ತದನಂತರ ರಾಯರ ಮಠದ ಮಂತ್ರಾಕ್ಷತೆಯಿಂದ ಕೇವಲ ಬರೀ 7 ಕಾಳುಗಳನ್ನ ಮಾತ್ರ ನೀವು ತೆಗೆದುಕೊಳ್ಬೇಕು ಕೈಗೆ. ಈ ಮಂತ್ರಾಕ್ಷತೆಯಲ್ಲಿ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ನೀವು ಬರೀ ಒಂದು ದೊಡ್ಡ ಕಾಳನ್ನ ಮಾತ್ರ ಕೌಂಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಕಾಳುಗಳನ್ನ ಕೌಂಟ್ ಮಾಡ್ದಲೆ ಅದು ಲೆಕ್ಕಕ್ಕಿಲ್ಲ ಅಂತ ನೀವು ದಯವಿಟ್ಟು ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೀವೇನಾದರೂ ಮಂತ್ರಾಕ್ಷತೆ ಮೂಲಕ ರಾಯರಿಗೆ ಪ್ರಶ್ನೆನ ಕೇಳಬೇಕು, ಆ ಚಿಕ್ಕ ಕಾಳು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಇದನ್ನು ತಲೆಯಲ್ಲಿಟ್ಕೊಂಡು ಎಲ್ಲವೂ ಕೂಡ ಕೌಂಟ್ನ ಮಾಡ್ಕೋಬೇಕು. ನೀವು ಮನೆಯಲ್ಲಿ ಮಂತ್ರಾಕ್ಷತೆ ಇಲ್ಲ ಅನ್ನೋದ್ರು ರಾಯರ ಮಠಕ್ಕೆ ಹೋಗ್ಬಿಟ್ಟು ಮಂತ್ರಾಕ್ಷತೆನ ತೆಗೆದುಕೊಂಡು ಬಂದು ಆ ನಂತರ ನೀವು ಈ ಕೆಲಸನ ಮಾಡ್ಬೋದು. ಇನ್ನು ನೀವು ಮಾಡಬೇಕಾದ್ರೆ ಇದಕ್ಕೆ ಯಾವುದೇ ರೀತಿ ವಾರಗಳಾಗಿರ್ಬೋದು ದಿನಗಳನ್ನ ಲೆಕ್ಕ ಇಟ್ಕೊಂಡು ಕಾಯಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಯಾವ ವಾರದಲ್ಲಾದರೂ ಮಾಡ್ಬೋದು. ಬಟ್ ರಾಯರು ವಾರ ಮಾಡಿದ್ರೆ ಇನ್ನೂ ಬೆಸ್ಟು. ಆಗಿಲ್ವ ನಿಮಗೆ ಯಾವ ವಾರ ಆಗುತ್ತೋ ಆ ವಾರ ನೀವು ಮಾಡ್ಕೋಬೋದು. ಇದು ಮಾಡಬೇಕಾಗಿರೋಂಥ ಕೆಲಸ ಏನು ಅಂದರೆ 7 ಮಂತ್ರಾಕ್ಷತೆ ಕಾಳುಗಳನ್ನ ನೀವು ತೆಗೆದುಕೋಬೇಕು. ರಾಯರಿಗೆ ಪೂಜೆ ಮಾಡಿದಾದಮೇಲೆ ರಾಯರ ಮಂತ್ರಾಕ್ಷತೆಯಿಂದ ಒಂದು ಸಣ್ಣ ಕೆಂಪು ಬಟ್ಟೆನಾದರೂ ನೀವು ತಗೋಬೋದು ಅಥವಾ ಹಳದಿ ಬಟ್ಟೆನಾದರೂ ನೀವು ತಗೋಬೋದು. ಅದ್ರ ಒಳಗಡೆ 7 ಕಾಳು ಮಂತ್ರಾಕ್ಷತೆನ ಮೊದಲಿಗೆ ರಾಯರ ಮುಂದೆ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಪ್ರಾರ್ಥನೆ ಏನಿದೆಯೋ, ನಿಮ್ಮ ಕಷ್ಟ ಏನಿದೆಯೋ ಅಥವಾ ನಿಮ್ಮ ಆಸೆ ಏನಿದೆಯೋ ಕೇಳಿಕೊಂಡು ಆ ನಂತರ ಬಟ್ಟೆಯಲ್ಲಿ ಹಾಕಬೇಕು. ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಅದನ್ನ ಮೂಟೆ ರೀತಿ ನೀವು ಕಟ್ಟಬೇಕು. ಇನ್ನು ಇದನ್ನು ರಾಯರ ಮುಂದೆ ಇಟ್ಟು ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ 21 ಬಾರಿ ತಪ್ಪದೇ ನೀವು ಜಪನ ಮಾಡಬೇಕು. ಇನ್ನು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ ನಂತರ ಆ ಕೆಂಪು ಬಟ್ಟೆಯ ಮೂಟೆಯನ್ನು ತೆಗೆದುಕೊಂಡೋಗಿ ನಿಮ್ಮ ಮನೆಯ ಹಣ ಇಡ್ತೀರಲ್ವ ಅಲ್ಲಿರೋವಂಥ ಬೀರುಗಾದರೂ ಇಡ್ಬೋದು ಅಥವಾ ನೀವು ಲಾಕರ್ ಒಳಗಾದ್ರೂ ಇಡ್ಬೋದು. ಇಲ್ಲ ನೀವು ಯಾವ ಒಂದು ಸ್ವಚ್ಛವಾಗಿರುವಂಥ ಜಾಗ ಅಂತ ಇಟ್ಕೊಂಡಿರ್ತೀರಲ್ವ ಮನೇಲಿ ಆ ಜಾಗದಲ್ಲಾದ್ರೂ ನೀವು ಇಟ್ಕೋಬೋದು. ಇನ್ನು ಇದರ ಹಿಂದಿರುವ ಪವಾಡ ಏನು ಅಂತಂದರೆ ಕೆಂಪು ಬಣ್ಣ ಬಂದ್ಬಿಟ್ಟು ಅದು ಲಕ್ಷ್ಮಿ ಮಹಾಲಕ್ಷ್ಮಿಯ ಸಂಕೇತ ಮತ್ತು ರಾಯರ ಮಂತ್ರಾಕ್ಷತೆ ಗುರುಬಲದ ಸಂಕೇತ. ಇವೆರಡು ಒಟ್ಟಿಗೆ ದುಡ್ಡು ಇಡುವ ಜಾಗದಲ್ಲಿ ಇದ್ದಾಗ ಅಲ್ಲಿ ವಿನಾಕಾರಣ ಆಗುತ್ತಿದ್ದ ಅನಾಗತ್ಯ ಖರ್ಚುಗಳಾಗಿರ್ಬೋದು
ಮತ್ತು ಬೇಡದೇ ಇರೋವಂಥ ಖರ್ಚುಗಳನ್ನ ನಾವು ಮಾಡಿಕೊಂಡು ಕೈಯಲ್ಲಿ ಹಣ ನಿಲ್ದಿರೋ ರೀತಿ ಆದರೂ ಕೂಡ ಅದೆಲ್ಲವೂ ಕೂಡ ನಿಂತು ಹೋಗುತ್ತವೆ. ಇನ್ನು ಸಾಲ ತೀರಿಸಲು ಹೊಸ ಆದಾಯದ ದಾರಿಗಳು ನಿಮಗೆ ಹುಡುಕೊಂಡು ಬರುತ್ತವೆ. ಅಷ್ಟೇ ಅಲ್ಲದೆ ನಿಮ್ಮ ಕೈಯಲ್ಲಿ ದುಡ್ಡು ಸದಾ ಓಡಾಡಲು ಶುರುವಾಗುತ್ತದೆ. ಇನ್ನು ನಾವು ಭಕ್ತರಾದವರು ತಿಳಿಯದೆ ಮಾಡುವ 2 ದೊಡ್ಡ ತಪ್ಪುಗಳೇನು ಗೊತ್ತಾ? ಈ ತಪ್ಪನ್ನ ನಾನು ಕೂಡ ಮಾಡಿದ್ದೀನಿ. ದಯವಿಟ್ಟು ನೀವು ಇದನ್ನ ಮಾಡೋದಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಯಾರಾದರೂ ಮಾಡಿದರೆ ಅದನ್ನು ಇವತ್ತಿನಿಂದಲೇ ಸರಿನಾ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಇನ್ನು ಮಂತ್ರಾಕ್ಷತೆಯ ವಿಷಯದಲ್ಲಿ ನಾವು ತಿಳಿಯದೆ ಒಂದು ಸ್ವಲ್ಪ ತಪ್ಪುಗಳು ನಮ್ಗೆ ಗೊತ್ತಿಲ್ಲದೇ ಅರಿವಿಗೆ ಬರದೇ ಇರೋ ರೀತಿ ನಾವು ಮಾಡಿರ್ತೀವಿ. ಆದ್ದರಿಂದ ಪೂಜಾ ಫಲ ನಮಗೆ ಸಿಗೋದೇ ಇಲ್ಲ. ಮೊದಲನೇ ತಪ್ಪು ಏನಂದರೆ, ರಾಯರ ಮಂತ್ರಾಕ್ಷತೆಯನ್ನು ಎಂದಿಗೂ ಕೂಡ ನೀವು ಈ ಥರ ಪ್ಲ್ಯಾಸ್ಟಿಕ್ ಕವರಲ್ಲಿ ಇಡೋದು ಅಥವಾ ಪ್ಲ್ಯಾಸ್ಟಿಕ್ ಡಬ್ಬಿಗಳಲ್ಲಿ ಇಡೋ ಅಂಥದ್ದು ಆ ಥರ ಹಾಕಿ ನೀವು ಯಾವಾಗಲೂ ಕೂಡ ಇಡೋದಕ್ಕೆ ಹೋಗ್ಬಿಡಿ. ಅದ್ರ ಬದಲಿಗೆ ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ಹಿತ್ತಾಳೆ ತಾಮ್ರ ಇದೆಯಾ ಅಥವಾ ಬೆಳ್ಳಿ ಬಟ್ಲಿದೆಯಾ, ಅದರಲ್ಲಿ ನೀವು ಇಟ್ಕೊಂಡು ದೇವ್ರ ಮನೇಲಿ ಇಡ್ಬೋದು. ನೀವೆರಡೂ ಇಲ್ಲ ಅನ್ನೋರು ಮಡಕೆ ಒಳಗಡೆ ನೀವು ಇಟ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು, ಮಣ್ಣಿನ ಪಾತ್ರೆ ಒಳಗಡೆ ಅಂತಲೇ ಹೇಳ್ಬೋದು. ಇನ್ನು 2ನೇ ತಪ್ಪು, ಮಂತ್ರಾಕ್ಷತೆ ಹಳೇದಾಗೋಯ್ತಪ್ಪ, ಸುಮಾರು ದಿವಸದಿಂದ ಇಟ್ಟಿದ್ದೀವಪ್ಪ, ಏನಕ್ಕಪ್ಪ ಯೂಸು ಅಂದರೆ ಕೆಲವೊಬ್ರಿಗೆ ಗೊತ್ತಿಲ್ಲದೇ ತಪ್ಪನ್ನ ಮಾಡ್ಬೋದು. ಎಲ್ಲರೂ ಮಾಡ್ತಾರೆ ಅಂತಲ್ಲ. ಇವಾಗ ಮನೇಲಿ ದೊಡ್ಡವ್ರಿಗೇ ಗೊತ್ತಿರಲ್ಲ ಗುರುಗಳ ಬಗ್ಗೆ, ಗುರುರಾಯರ ಬಗ್ಗೆ, ಏನೋ ಹೋಗ್ತಾರೆ ಬರ್ತಾರೆ ಅನ್ನೋ ರೀತಿ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಅವರು. ನಾವು ತಂದು ಇಟ್ಟಿರ್ತೀವಿ, ವಾರ ಹೋಗ್ತೀವಿ ಬರ್ತೀವಿ, ತಂದು ಇಟ್ಕೊಂಡಿರ್ತೀವಿ. ಆದರೆ ಅವ್ರು ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಆ ಟೈಮಲ್ಲಿ ಸುಮ್ಮನೆ ಯಾಕೆ ತಂದು ಇಷ್ಟೊಂದೆಲ್ಲ ಇಟ್ಕೊಂಡಿದ್ದಾರೆ, ಏನು ಅವಶ್ಯಕತೆ ಐತೆ ಅನ್ನೋದನ್ನ ಬಿಸಾಕ್ಬಿಡ್ತಾರೆ. ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಎಷ್ಟೇ ಹಳೇದಾದರೂ ಕೂಡ ನೀವು ಅದನ್ನ ಕಸಕ್ಕೆ ಹಾಕೋದು ಅಥವಾ ಎಲ್ಲೆಂದರಲ್ಲಿ ಬಿಸಾಕೋದು, ಅದನ್ನ ಕಾಲಲ್ಲಿ ತುಳಿಯೋದು, ನೆಲಕ್ಕೆ ತಾಕ್ಸೋದು, ಆ ಥರ ದಯವಿಟ್ಟು ಮಾಡಬೇಡಿ. ಒಂದು ವೇಳೆ ಮಂತ್ರಾಕ್ಷತೆ ತುಂಬ ಹಳೆಯದಾಗಿದೆ ಅಂತ ನಿಮಗೇನೋ ಅನಿಸಿದ್ರೆ ನಿಮ್ಮ ಮನೆ ಹತ್ರ ಇರೋವಂಥ ತುಳಸಿ ಗಿಡದ ಬುಡಕ್ಕೆ ನೀವು ಹಾಕ್ಬೋದು. ಅದು ಸಾಧ್ಯ ಆಗಿಲ್ವ, ಹರಿಯೋ ನೀರಿಗೆ ನೀವು ಅದನ್ನು ಹಾಕ್ಬಿಟ್ರೆ ತುಂಬಾ ಒಳ್ಳೆಯದು. ಇದನ್ನ ಫಾಲೋನ ಮಾಡಿ, ಮತ್ತು ರಾಯರು ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಬಿಟ್ಟು ಮಂತ್ರಾಕ್ಷತೆನ ತುಂಬ ಆ ಕಡೆ ಈ ಕಡೆ ಬಿಸಾಕೋದು, ಬೇಡದೇ ಇರೋ ರೀತಿ ಬಳಸ್ಕೊಳ್ಳೋದು ಮಾಡೋದ್ರಿಂದ ವಿನಾಕಾರಣ ನಾವೇನೇ ಅನುಭವಿಸ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಮಂತ್ರಾಕ್ಷತೆಯನ್ನು ನಾವು ಇಡುವಾಗ ಮಾಡಬೇಕಾದ 3 ಅತ್ಯಂತ ರೋಮಾಂಚನಕಾರಿ ರಹಸ್ಯ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು. ಮೊದಲನೇ ರಹಸ್ಯ ಏನಪ್ಪ ಅಂದರೆ, ನೀವು ಮಂತ್ರಾಕ್ಷತೆಯ ಆ ಕೆಂಪು ಮೂಟೆಯನ್ನು ನಿಮ್ಮ ಬೀರಿನ ಗಲ್ಲಪೆಟ್ಟಿಗೆಯಲ್ಲಿ ಇಡುವಾಗ ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಅತ್ಯಂತ ರಹಸ್ಯವಾಗಿ, ಅಂದರೆ ಸೀಕ್ರೆಟ್ ಪ್ಲೇಸ್ ಅಂತ ಇರುತ್ತಲ್ವ, ಅಲ್ಲಿ ಇಟ್ಕೋಬೇಕು. ನೀವು ಈ ಕೆಲಸ ಮಾಡೋದನ್ನು ಯಾರಿಗೂ ಕೂಡ, ಅಂದರೆ ನಿಮ್ಮ ಮನೆಯವರು ಸಹ ನೋಡಬಾರ್ದು. ನೀವು ಇಡೋ ಅಂಥದ್ದನ್ನ ಯಾರೂ ನೋಡೋ ಹಾಗಿಲ್ಲ, ನಿಮಗೆ ಮಾತ್ರ ಗೊತ್ತಿರಬೇಕು. ಮತ್ತು ಯಾರೊಂದಿಗೂ ಕೂಡ ಇದ್ರ ಬಗ್ಗೆ ನೀವು ಮಾತನಾಡೋದಕ್ಕೆ ಹೋಗಬಾರ್ದು. ಲಕ್ಷ್ಮೀ ದೇವಿಯ ಮತ್ತು ರಾಯರ ಈ ಪರಿಹಾರವನ್ನು ಎಷ್ಟು ನೀವು ಸೀಕ್ರೆಟಾಗಿ ಇಡ್ತೀರೋ ಅಷ್ಟು ವೇಗವಾಗಿ ನಿಮಗೆ ನಿಮ್ಮ ಮನೆಯಲ್ಲಿ ಸಾಲದ ಬಾಧೆ ಆಗಿರ್ಬೋದು ಅಥವಾ ದುಡ್ಡಿನ ಸಮಸ್ಯೆ ಆಗಿರ್ಬೋದು ಪರಿಹಾರ ಆಗ್ತಾ ಹೋಗ್ತವೆ. ಮೊದಲನೇದಾಗಿ ನೀವು ಏನೇ ಕೆಲಸ ಮಾಡಿ ಯಾರಿಗೂ ಕೂಡ ಹೇಳ್ದಲೇ ಮಾಡಿ ಅದೆಷ್ಟು ಬೇಗ ಸಕ್ಸಸ್ ಆಗುತ್ತೆ ಗೊತ್ತಾ? ಅದೇ ನೀವು ಪ್ಲ್ಯಾನ್ ಮಾಡಿಕೊಂಡು ಹೇಳ್ಬಿಟ್ಟು ಮಾಡಿ, ಅದು ಪಕ್ಕ ವರ್ಕೌಟ್ ಆಗೋಲ್ಲ. ತುಂಬ ಅಡೆತಡೆಗಳು ಬರೋದು, ಇಲ್ಲ ನಿಧಾನಕ್ಕೂ ಆಗೋದು, ಇಲ್ಲ ನಿಮಗೆ ಇಂಟ್ರೆಸ್ಟ್ ತಪ್ಪೋಗ್ಬಿಡುತ್ತೆ ಆ ಪ್ಲ್ಯಾನಿಂಗಲ್ಲಿ. ಆ ಥರ ಎಲ್ಲ ಸುಮಾರು ಸಮಸ್ಯೆಗಳಾಗುತ್ತೆ. ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ. ಇನ್ನು 2ನೇದಾಗಿ, ಆ ಕೆಂಪು ಮೂಟೆಯ ಒಳಗಡೆ ಮಂತ್ರಾಕ್ಷತೆಯ ಜೊತೆಗೆ ಒಂದೇ ಒಂದು ರೂಪಾಯಿಯ ಚಿಲ್ಲರೆ ನಾಣ್ಯ ಮತ್ತು ಒಂದು ಸಣ್ಣ ಒಣಗಿದ ತುಳಸಿ ದಳನ ನೀವು ಒಟ್ಟಿಗೆ ಇಡಬೇಕು. ಯಾಕೆ ಗೊತ್ತಾ? ನಾಣ್ಯವು ಕುಬೇರನ ಆಕರ್ಷಣೆ ಮಾಡಿದರೆ ತುಳಸಿ ದಳವು ಸಾಕ್ಷಾತ್ ರಾಯರನ್ನು ನಿಮ್ಮ ದುಡ್ಡು ಇಡುವ ಜಾಗದಲ್ಲೇ ಸದಾ ನೆಲೆಸುವಂತೆ ಮಾಡುತ್ತದೆ. ಈ 3 ಒಟ್ಟಿಗೆ ಸೇರಿದಾಗ ಆ ಜಾಗದಲ್ಲಿ ಎಂದಿಗೂ ಹಣದ ಕೊರತೆ ಬರುವುದೇ ಇಲ್ಲ. ಅದಕ್ಕಾಗಿಯೇ. ಇನ್ನು 3ನೇದಾಗಿ, ಈ ಮೂಟೆಯನ್ನು ಇಟ್ಟ ಕೇವಲ 48 ಗಂಟೆಗಳ ಒಳಗಾಗಿ ನಿಮ್ಮ ಮನೆಯಲ್ಲಿ ಒಂದು ಅದ್ಭುತ ಬದಲಾವಣೆ ಕಾಣಿಸುತ್ತದೆ. ನಿಮ್ಮ ಬೀರು ಇಟ್ಟಿರುವ ಕೋಣೆಯನ್ನು ಪ್ರವೇಶಿಸಿದಾಗ ನಿಮಗೇ ತಿಳಿಯದ ಹಾಗೆ ಒಂದು ದಿವ್ಯ ಶಾಂತಿ ಮೂಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಕೈಯಿಂದ ವಿನಾಕಾರಣ ಖರ್ಚಾಗುತ್ತಿದ್ದ ಅನಗತ್ಯ ಖರ್ಚುಗಳು ತಾವಾಗಿಯೇ ನಿಂತು ಹೋಗುತ್ತದೆ. ನಿಮ್ಮ ವ್ಯಾಪಾರ ಆಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ನಿಮ್ಮ ಹಣ ಏನಾದ್ರು ಸಿಕ್ಕಾಕೊಂಡಿದ್ರೆ, ಯಾರೋ ಒಬ್ಬರು ಕೊಡಬೇಕು ಅವ್ರು ಕೊಟ್ಟಿಲ್ಲ ಅನ್ನೋದಾದರೆ ನಿಮ್ಮ ಕೈಗೆ ಅದು ಹಣ ಬಂದು ಸೇರೋ ಥರ ರಾಯರು ಯಾರಾದರೂ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಹೊಸ ದಾರಿಯನ್ನೇ ನಿಮ್ಮ ಕಣ್ಣೆದುರಿಗೆ ತೋರಿಸಿಬಿಡ್ತಾರೆ ಅಂತಲೇ ಹೇಳ್ಬೋದು. ಇಷ್ಟು ಕೆಲಸನ ನೀವು ಫಾಲೋ ಮಾಡಿ, ಅದು ಇವತ್ತಿನಿಂದಲೇ ಶುರು ಮಾಡಿ, ಒಂದೇ ಮನಸ್ಸಿಂದ ಮಾಡಿ. ಈ ಕೆಲಸ ಮಾಡಬೇಕಾದ್ರೆ ನಿಮ್ಮ ಮನೇಲಿ ಯಾರಿಗೂ ಕೂಡ ತಿಳಿಯದ ರೀತಿಯಲ್ಲಿ
ತಿಳಿಯದ ಹಾಗೆ ಇದ್ದು ಬಿಡಿ ಮಾಡಿಬಿಟ್ಟು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.